ನಮಸ್ಕಾರ. ಲಾಸ್ಟ್ ವಿಡಿಯೋ ಎಲ್ಲರೂ ಬಹಳಷ್ಟು ಲೈಕ್ ಮಾಡಿದ್ವಿ, ಶೇರ್ ಮಾಡಿದ್ವಿ, ಭಾಳ ಚಲೋ ವ್ಯೂ ಕೊಟ್ಟೈತಿ. ಎಲ್ಲರಿಗೂ ಧನ್ಯವಾದ. ಸೊ ಇವತ್ತಿನ ಲಾಸ್ಟ್ ವಿಡಿಯೋನಾಗ ನಾವು ಹೇಳಿದ್ವಿ ಏನಾರ ಒಂದು ಹೊಸ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿ. ಸೊ ಅದೇ ರೀತಿ ನಾವು ಇವತ್ತು ಡಿಸ್ಕಷನ್ ನಾವು ಕುಂತಿರೋ ರೀತಿ ನಮ್ಮ ಆಯೋಗದೊಳಗೆ ನೋಡಿ ನಿಮ್ಗೆ ಅಭ್ಯಾಸ ಮಾಡಿರ್ಬೋದು. ನನ್ನ ಹೆಸರು ಶ್ವೇತಾ ಅಂತ ಹೇಳಿ, ನಮ್ದು ಫಿಟ್ನೆಸ್ ಕ್ಲಾಸ್ ಐತಿ, ಶ್ವೇತಾ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟೇಷನ್ ಅಂತ ಹೇಳಿ. ಸೊ ಇವತ್ತು ಒಂದು ಹಾಟ್ ಟಾಪಿಕ್ ಏನಂತಂದ್ರೆ ಎಕ್ಸಸೈಸ್ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿರೋ ಪ್ರತಿಯೊಬ್ರು ಎಕ್ಸಸೈಸ್ನಾಗ ಏನಂತಾರ PhD ಮಾಡ್ಬಿಟ್ರ, ಯಾಕಂದ್ರೆ ಅಷ್ಟು ವರ್ಷದಿಂದ ಎಕ್ಸಸೈಸ್ ಮಾಡತ್ತಾರ. ಎಲ್ಲಾರದು ಎಕ್ಸ್ಪೀರಿಯನ್ಸ್ ಕೇಳೋನು. ಸೊ ಯಾರು ಎಕ್ಸಸೈಸ್ ಮಾಡಾಕತ್ತಿಲ್ಲಲ್ಲ, ಇವ್ರದ್ದು ಎಕ್ಸಸೈಸ್ ಸ್ಟೋರಿ ಕೇಳಿ ಮೋಟಿವೇಟ್ ಆಗಿ ನೀವು ಎಕ್ಸಸೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಫಸ್ಟ್ ರೇವತಿ ಅವ್ರಿಗಿಂದ ಸ್ಟಾರ್ಟ್ ಮಾಡೋಣ. ರೇವತಿ, ನೀವು ಎಷ್ಟು ದಿವಸ ಆದ್ರಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು? ನಾನು 2 ವರ್ಷ ಆತ್ರಿ ಕಲಿಗತ್ತ. ಎಕ್ಸಸೈಸಿಂದ ನಂದು ಬಾಡಿನೂ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ. ಆಮೇಲೆ ಕೈ ನೋವು ಭಾಳ ಇತ್ತು. ಸ್ಯಾರಿ ಪಿನ್ನೆಲ್ಲ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಹಾಕೋತೀನಿ, ಎಲ್ಲ ಎಕ್ಸಸೈಸು ಮಾಡ್ತೀನಿ. ಪೂರ ಕೈ ಎತ್ತಲಿಕ್ಕೂ ಬರ್ತಿರ್ಲಿಲ್ಲ ಆಮೇಲೆ. ಈಗ ಇದೆಲ್ಲ ಡಂಬಲ್ಸ್ ಎಲ್ಲ ಸೇರಿ ಎಲ್ಲ ಮಾಡಿ ಇರ್ತೀನಿ. ಚಲೋ ಅನ್ಸದ. ಫ್ರೋಸನ್ ಶೋಲ್ಡರ್ ಪ್ರಾಬ್ಲಮ್ ಇತ್ತು? ಹಾಂ. ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟ್ರು ಅಂದಿದ್ರು ಮಾತ್ರೆ ಕೊಡ್ತೀನಿ ಅಂತ ಅಂದಿದ್ರು. ಆಮೇಲೆ ನೋಡೋಣ, ಅದು ಎಕ್ಸ್ರೇ ಮಾಡಿ ಅದೆಲ್ಲ ಮಾಡೋಣ ಅಂತ ಹೇಳಿದ್ರು. ಬಟ್ ಈಗ ಎಕ್ಸಸೈಸ್ ಒಂದ್ಸತಿ ನೋಡೋಣ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದೆ ನಾನು ಶ್ವೇತಾ ಅವ್ರ ಕಡೆ. ಈಗ ಎಲ್ಲ ಆರಾಮಿದ್ವಿ. ನೋಡ್ರಿ, ಬರೇ ಒಂದು ಡಿಸಿಷನ್ ಚೇಂಜ್ ಮಾಡೋದ್ರಿಂದ ಎಷ್ಟೊಂದು ಅವ್ರದ್ದು ಟೈಮ್ ಉಳಿಸಿದ್ರು, ಅವ್ರ ದುಡ್ಡು ಉಳಿಸಿದ್ರು. ಎಲ್ಲಕ್ಕಿಂತ ಜಾಸ್ತಿ ಅಲ್ಲಿ ಹೋಗಿ ಏನು ಸಫರ್ ಆಗ್ತೀವಲ್ಲ ಹಾಸ್ಪಿಟಲ್ನಾಗ, ಅದು ಭಾಳ ಮ್ಯಾಟರ್ ಆಗ್ತೈತಿ. ನೆಕ್ಸ್ಟ್ ಶಶಿ ಅವ್ರಿಗೆ ಕೇಳೋಣ. ನೀವು ಎಷ್ಟು ದಿವಸ ಆತ್ರಿ ಸ್ಟಾರ್ಟ್ ಮಾಡಿ? ನಾವೊಂದು 8 ರಿಂದ 10 ವರ್ಷ ಆಯ್ತು. ಓ ವಾವ್, ನೈಸ್, ಗ್ರೇಟ್. 10 ವರ್ಷ ಆಯ್ತು ಎಕ್ಸಸೈಸ್ ಮಾಡಕತ್ತ. ನಿಮ್ಮ ಜರ್ನಿ ಹೇಳಿ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ನಿಮ್ಗೆ ಎಕ್ಸಸೈಸ್ ಮಾಡಿದ ನಿಮ್ಗೆ ಡಿಫ್ರೆನ್ಸ್ ಏನು ಅನಿಸ್ತದೆ ಅಂತ ಹೇಳಿ? ನಂಗೆ 2 ಮಕ್ಕಳಾಗ್ಬೇಕಂದ್ರೆ ಸಿಸ್ರಿನ್ ಆಗಿ ಭಾಳ ಪ್ರಾಬ್ಲಮ್ ಇತ್ತು ಹೆಲ್ತ್. ಆಮೇಲೆ ಎಸಿಡಿಟಿ ಪ್ರಾಬ್ಲಮ್ ಇತ್ತು. ಒಂದು 2-3 ತಿಂಗಳಿಗೆ ಒಂದ್ಸಲ ಅಡ್ಮಿಟ್ ಆಗ್ಬಿಟ್ಟಿದ್ದೆ ನಾನು ಎಸಿಡಿಟಿ ಪ್ರಾಬ್ಲಮ್ ಆಗಿ. ಯಾವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೀನಿ ಅವಾಗಿಂದ ಹಾಸ್ಪಿಟ್ಲಿಂದ ಭಾಳ ದೂರದಲ್ಲಿ ಈಗ. ಆಮೇಲೆ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗತ್ತವು. ಆಮೇಲೆ ನಂಗೆ ಸಿಸ್ರಿನ್ ಆಗಿ ಸ್ವಲ್ಪ ಮುಂದೆ ಟಮ್ಮಿ ಭಾಳ ಉಳ್ಕೊಂಡಿತ್ತು. ಎಕ್ಸಸೈಸಿಂದನೇ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಎಕ್ಸಸೈಸಿಂದ. ಆಮೇಲೆ ಮನುಷ್ಯಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ವಯಸ್ಸಿಗೆ ಲಿಮಿಟೇಷನ್ ಇಲ್ಲ. ಎಕ್ಸಸೈಸ್ ಮಾಡ್ಬೇಕು, ಪ್ರತಿಯೊಬ್ಬರು ಮಾಡ್ಬೇಕು. ದವಾಖಾನೆಯಿಂದ ದೂರ ಇರ್ಬೇಕಂತ ಯಾರು ಮೋಟಿವೇಶನ್ ಯಾರು ಅದನ್ನ ಪ್ಲ್ಯಾನ್ ಮಾಡ್ತಿರ್ತೀರಿ ಅವರು ಎಲ್ಲರೂ ಎಕ್ಸಸೈಸ್ ಮಾಡ್ಬೇಕು. ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಎಕ್ಸಸೈಸ್ ಮಾಡಿರಿ, ಹೆಲ್ದಿ ಆಗಿರಿ, ಹಾಸ್ಪಿಟಲ್ನ ಆದಷ್ಟು ದೂರ ಇಡ್ರಿ. ಇದು ಆಕ್ಚುಲಿ ನಮ್ಮ ಸ್ಲೋಗನ್. ಆಪಲ್ ಡೇ ಹಂಗ ನಾವು ಹೆಂಗಂದ್ರೆ ನಾವು ಎಕ್ಸಸೈಸ್ ಅಂತಿರ್ತೀವಿ. ದವಾಖಾನೆಗೆ ಹೋಗ್ಬಾರ್ದು ಅಂತಂದ್ರೆ ನೀವು ಎಕ್ಸಸೈಸ್ ಮಾಡ್ಬೇಕಂತ ಹೇಳ್ತೀವಿ. ಓಕೆ ಸರ್, ನಾನು ಎಷ್ಟು ದಿವಸ ಆತ್ರಿ? ನಾನು 8 ವರ್ಷ ಆಯ್ತು ಬರಕಂತ. ನಂಗೆ ಬಿಸ್ಲಿಗೆ ಹೋಗಕ್ಕಾಗ್ತಿರ್ಲಿಲ್ಲ, ಭಾಳ ತಲೆನೋವು ಬರ್ತಿತ್ತು ಬಿಸ್ಲಿಗೆ ಹೋದ್ರೆ ಮಾಡಿದ್ರೆ. ಸೊ ಇದು ಎಕ್ಸಸೈಸ್ ಮಾಡೋದ್ರಿಂದ ಈಗ ನಾನು ಬಿಸ್ಲಿಗೆ ಹೋದ್ರೂ ತಲೆನೋವು ಅನ್ನೋ ಗೊತ್ತೇ ಇಲ್ಲ ನನಗೆ. ಈಗ 8 ವರ್ಷ ಆಯ್ತು. ಸೊ ಚಲೋ ಅನ್ಸೈತಿ, ಚಲೋ ಅನ್ಸತ್ತೈತಿ. ಮಸ್ತ್ 2 ವರ್ಷ ಆತ ನೋಡ್ರಿ. ನೀವೇನ್ರ ಎಕ್ಸಸೈಸ್ ಮಾಡಿ ಅಂದ್ರೆ ನಿಮ್ಮ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಏನಾರ ಆಗೈತಿ? ಹಾಂ, ವೇಟ್ ಭಾಳ ಇತ್ತು, ವೇಟ್ ಲಾಸ್ ಲಾಸ್ ಆಗೈತಿ ನೋಡ್ರಿ. ಸೊ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು. ಸರ್, ಎಷ್ಟು ವೇಟ್ ಲಾಸ್ ಮಾಡ್ಕೊಂಡು? ನಂದು 13 kg ವೇಟ್ ಲಾಸ್ ಆಯ್ತು. ಲಾಸ್ಟಿಗೆ ಅವ್ರದ್ದು ಫೋಟೋನು ಹಾಕ್ತೀನಿ ನಾನು, ಬಿಫೋರ್ ಆಫ್ಟರ್ ಮೋಟಿವೇಟ್ ಆಗುತ್ತೆ. ನಿಮ್ದು ಫೋಟೋ ಬೇಕು ನಮ್ಗೆ. ನಾ ಎಕ್ಸಸೈಸ್ ಈಗ 10 ವರ್ಷದ ಕೆಳಗೆ ಸ್ಟಾರ್ಟ್ ಮಾಡಿದಾಗ ಪರ್ ಮಂತ್ 2 ರಿಂದ 2.5 kg ಲಾಸ್ ಮಾಡ್ತಿದ್ದೆ ಪರ್ ಮಂತ್. ಮತ್ತು ಏನು ಟಮ್ಮಿ ಹೋಗಂಗಿಲ್ಲ ಅಂತಾರೆ, ಬಟ್ ಟಮ್ಮಿನ ಏನು ಹೋಗಿದ್ದು ಎಲ್ಲ ವೇಟ್ ಹೋಗಿದ್ದ ಟಮ್ಮಿ ಬಂದು. ಸೊ ಹೆಂಗ್ರಿ ಎಲ್ಲ ವೇಟ್ ಇದು ಹೋಗ್ತಿಲ್ಲ? ಓಕೆ, ಬಿಫೋರ್ ಐ ಕಮ್ ಟು ದಟ್ ಪಾಯಿಂಟ್, ಪವಿತ್ರ ಅವ್ರಿಗೆ ಕೇಳೋಣ. ನೀವು ಎಷ್ಟು ದಿವಸ ಆತ್ರಿ? ನಾ ಬರಾಕತ್ತ 3 ವರ್ಷ ಆತ್ರಿ. ನಂಗೆ ಸ್ವಲ್ಪ ಕಾಲಿಂದ ನೋವು ಇತ್ತು. ಬರೋಕಿನ ಮುಂಚೆ ಕುಂತ್ರ ಇದ್ರೆ ಸ್ವಲ್ಪ ಲೆಗಮೆಂಟ್ ಅದು ತ್ರಾಸ ಆಗ್ತಿತ್ತು. ಎಕ್ಸಸೈಸ್ ಮಾಡಕ್ಕೆ ಸ್ವಲ್ಪ ತ್ರಾಸ ಆಗ್ತಿತ್ತು. ಆಮೇಲಿಂದ ಒಂದು 6 ತಿಂಗಳ ತ್ರಾಸ ಆಗ್ಕೊಂತ ಸ್ವಲ್ಪ ಮಾಡ್ಕೊತ ಬಂದೆ. ಬಟ್ ಈಗ ಸ್ವಲ್ಪ ಕಡಿಮೆ ಆಗೈತಿ. ಸ್ವಲ್ಪ ಯಾವಾಗಾದ್ರೂ ಭಾಳ ಮಾಡಿಲ್ಲ, ಸ್ವಲ್ಪ ಇದು ಅನಿಸ್ತೈತಿ. ಬಟ್ ಓಕೆ, ಮೊದಲಕ್ಕಿನಷ್ಟು ನೋವು ಇಲ್ಲ. ಕುಂತ್ರ ಎದ್ರೆ ಹಿಂಗೆ ಭಾಳ ನೋಸ್ತಿತ್ತು. ಅದು ಏನಾಗಿತ್ತು ಏನೋ ಅಡ್ಡಾಡೋ ಮುಂದೆ ಹಿಂಗೆ ಸಳಕ್ ಅಂದಂಗೆ ಆಗಿತ್ತು, ಏನೂ ಗೊತ್ತಿಲ್ಲ. ಬಟ್ ಎಕ್ಸ್ರೇ ಮಾಡಿಸಿದೆ, ಎಲ್ಲ ಮಾಡಿಸಿದ್ರೆ ಏನು ಮಾಡಿಸಿದ್ರು ಅದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದಿದ್ರು. ಸುಮ್ಮನೆ ನೋಡೋನ್ ತಡೆ ಎಕ್ಸಸೈಸ್ ಮಾಡಿದ್ರೆ ಅದಂತ ಎಕ್ಸಸೈಸ್ ಮಾಡಿದ್ರೆ ಇಷ್ಟು ಮೈಂಡ್ ರಿಲ್ಯಾಕ್ಸ್, ಬಾಡಿ ರಿಲ್ಯಾಕ್ಸ್. ನಾವು ಕ್ಲಾಸಿಗೆ ಬರೀ ಎಕ್ಸಸೈಸ್ ಅಷ್ಟೇ ಮಾಡಕ್ಕೆ ಬರಂಗಿಲ್ಲ. ಕ್ಲಾಸ್ ಮುಗಿಸಿ 10 ನಿಮಿಷ ಮಾಡೋದು ನಕ್ಕು ಹೋಗ್ತೇವೆ, ನಗೋ ಎಕ್ಸಸೈಸ್ ಅಂತ ಮಾಡಿ ಹೋಗ್ತೇವೆ.
ಬೆನಿಫಿಟ್ಸ್ ಭಾಳ ಅದಾವೆ. ನಾನು ನಂದು ಸ್ಟೋರಿ ಹೇಳ್ತೀನಿ. ಮೊದಲಿಂದ ನಾನು ಸ್ಕೂಲ್ ಡೇಸ್ದಾಗಿದ್ದಾಗಿಂದ ನಾನು ಮಾಡ್ತಿದ್ದೆ ಎಕ್ಸರ್ಸೈಸ್, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಪರ್ಸನ್, ನಾವು ವಾಲಿಬಾಲ್ ಪ್ಲೇಯರ್ ಇದ್ದೆ. ಸೊ ನಂಗೆ ಫಿಸಿಕಲ್ ಎಕ್ಸರ್ಸೈಸ್ ಸ್ವಲ್ಪ ಕನೆಕ್ಟಿವಿಟಿ ಇತ್ತು. ನೆಕ್ಸ್ಟ್ ಕಾಲೇಜಿಗೆ ಬಂದಿದ್ದೆ, NCC ಸ್ಟಾರ್ಟ್ ಮಾಡಿದೆ. NCC ಒಳಗೂ ಅಲ್ಲಿನೂ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು. ಆಮೇಲೆ ನಡುವೆ ಒಂದು ಸ್ವಲ್ಪ ವರ್ಷ ಗ್ಯಾಪ್ ಆಗ್ತದೆ. ನಡುವೆ ನಂಗೆ ಹೆಲ್ತ್ ಪ್ರಾಬ್ಲಮ್, ನನಗೆ ಮೇಜರ್ಲಿ ಹೆಲ್ತ್ ಪ್ರಾಬ್ಲಮ್ ಆದಾಗ ಹೌದಪ್ಪ ಎಕ್ಸರ್ಸೈಸ್ ಭಾಳ ಮಹತ್ವ ಇತ್ತು. ಅವಾಗ ನಂಗೆ ಗೊತ್ತಾಗಿತ್ತು. ನಾನು ಹಿಂಗೆ ನಿಮ್ಮಂಗೆ ಒಬ್ಬರ ಕಡೆ ಕ್ಲಾಸಿಗೆ ಹೋಗ್ತಿದ್ದೆ. ನಂಗೆ ಅನಿಸ್ತು ನನಗೆ ಡ್ಯಾನ್ಸ್ ಅಂದರೆ ಭಾಳ ಹುಚ್ಚು. ಅವಾಗ ಅನಿಸ್ತು ಹೌದಾ ಇದನ್ನು ಯಾಕೆ ನಾವು ಪ್ಯಾಷನ್ ಆಗಿ ಇದನ್ನು ನಮ್ಮ ಕರಿಯರ್ ಆಗಿ ತೊಗೋಬಾರ್ದು, ಒಂದು 4 ಮಂದಿಗೆ ಹೆಲ್ಪ್ ಮಾಡ್ದಂಗೆ ಆಗ್ತೈತಿ ಅಂತ ಹೇಳಿ. ಆಮೇಲೆ ನಾ ಆ್ಯಕ್ಚುಲಿ ಒಂದು ರೆಪ್ಯೂಟೆಡ್ ಕಾಲೇಜ್ನಾಗ ವರ್ಕ್ ಮಾಡ್ತಿದ್ದೆ. ಅಲ್ಲೇ ನನಗೆ ಪರ್ಸ್ನಲಿ ಹೆಲ್ತ್ ಪ್ರಾಬ್ಲಮ್ ಭಾಳ ಆಯ್ತು. ಅವಾಗ ಆ್ಯಕ್ಚುಲಿ ನಾನು ರಿಯಲೈಸ್ ಮಾಡಿದ್ದೆ ಹೆಲ್ತ್ಗಿಂತ ದೊಡ್ಡದು ಯಾವುದೂ ಅಲ್ಲ ಅಂತ ಹೇಳಿ. ನಾ ಪರ್ಸ್ನಲಿ ಸಫರ್ ಆದಾಗ ಆಲ್ಮೋಸ್ಟ್ ಒಂದು 2.5 ಮಂತ್ ಮನೆಯಾಗಿದ್ದೆ. ಒಂದು 45 ಡೇಸ್ ಟ್ರೀಟ್ಮೆಂಟ್ ತೊಗೊಂಡೆ. ಭಾಳ ರಿಯಲೈಸ್ ಆಯ್ತು ನನಗೆ ಹೆಲ್ತ್ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿ. ಅವಾಗ ನಾ ಒಂದು ಮೈಂಡ್ಸೆಟ್ಟಿಗೆ ಮುಂದೆ ಜುಂಬಾ ಅವಾಗ ಆಲ್ರೆಡಿ ನನ್ನ ಸರ್ಟಿಫಿಕೇಶನ್ ಆಗಿತ್ತು. ನಾ ಮೈಂಡ್ಸೆಟ್ ಏನಿತ್ತಂದ್ರೆ ಮತ್ತೊಬ್ರಿಗೆ ಹೆಲ್ಪ್ ಆಗ್ತಿಲ್ಲ ಗೊತ್ತಿಲ್ಲ, ಫಸ್ಟ್ ನನ್ನ ಹೆಲ್ತ್ ಕರೆಕ್ಟ್ ಆಗ್ಬೇಕಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಅವಾಗ ನಾನು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಏನೋ ಆಪರ್ಚುನಿಟಿ ಸಿಕ್ತು, ಅಲ್ಲಿ ಒಂದು ಕಡೆ ಬೇರೆ ಕಡೆ ಹೋಗ್ತಿದ್ದೆ. ಆಮೇಲೆ ಇಲ್ಲಿ ಬಂದೆ, ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಸಿಕ್ಕಿರಿ. ಸೊ ಹಿಂಗೆ ನಂದು ಸ್ಟಾರ್ಟ್ ಆಯ್ತು. ಸೊ ಈಗ ಒಂದು ಮಾತ್ರ ಏನು ಹೇಳ್ತೀನಿ, ಎಲ್ಲರೂ ಮಾತಿಂದ ಒಂದು ಕನ್ಕ್ಲೂಷನ್ ಅಂದ್ರೆ ನೋಡ್ರಿ, ಅದು ಜೈ ಶ್ರೀರಾಮ್ ಅಂತ ಎಕ್ಸಸೈಸ್ ಮಾಡೋದ್ರಿಂದ ಭಾಳಷ್ಟು ರಿಲ್ಯಾಕ್ಸೇಷನ್ ಆಗ್ತೈತಿ. ಆಮೇಲೆ ಯಾರು ಡಾಕ್ಟರ್ ಅಗೇನ್ಸ್ಟ್ ನಾವು ಮಾತಾಡಕತ್ತಿಲ್ಲ, ಬಟ್ ಆಲ್ಮೋಸ್ಟ್ ಡಾಕ್ಟರ್ಸ್ ಏನಂತಾರ ಸಣ್ಣ ಪುಟ್ಟ ನೋವು ಇರ್ತಾವ, ನೀವು ಟ್ರೀಟ್ಮೆಂಟ್ ಅಂದ್ರೆ ನೀವು ರೆಸ್ಟ್ ಮಾಡ್ರಿ, ಕೆಳಗೆ ಕುಂದ್ರಬೇಡ್ರಿ. ಈಗ ನೋಡ್ರಿ ನಾವು ಕೆಳಗೆ ಕುಂತೀವಿ, ಕೆಳಗೆ ಕುಂದ್ರಬೇಡ್ರಿ, ಆಮೇಲೆ ಅದನ್ನ ಮಾಡಬೇಡ್ರಿ ಇದನ್ನ ಮಾಡಬೇಡ್ರಿ ಅಂತಾರೆ. ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಇದ್ರ ಪ್ರಕಾರ ಕರೆಕ್ಟ್ ಇರ್ಬೋದು. ಬಟ್ ನಮ್ಮ ಬಾಡಿ ಹೆಂಗೈತೆ ಅಂತಂದ್ರೆ ಯಾವುದೇ ನಿಮ್ಗೆ ರೋಗ ಬರ್ಬೋದು. ಐದರ್ ಇಟ್ ಇಸ್ ಬಾಡಿ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅಥವಾ ಒಳಗಿನ ನಮ್ಗೆ ಏನೋ ಪ್ರಾಬ್ಲಮ್ ಆಗಿ ಯಾವುದೋ ಪ್ರಾಬ್ಲಮ್ ಇರ್ಬೋದು. ಪ್ರತಿಯೊಂದನ್ನು ಕ್ಯೂರ್ ಮಾಡೋಷ್ಟು ಕೆಪಾಸಿಟಿ ನಮಗೈತಿ. ಅಷ್ಟೇ ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇರಬೇಕು. ಮೇನ್ ಅದು ಭಾಳ ಮ್ಯಾಟರ್ ಆಗ್ತದೆ. ಆಮೇಲೆ ಈಗಿನವ್ರಿಗೆ ಏನು ಮಾಡಿ ಪಟ್ನ ಈಗ ತಲೆ ನುಸಾತತಿ ಕಾಲು ನುಸಾತತಿ 5 ನಿಮಿಷ ಕಮ್ಮಿ ಆಗ್ಬೇಕು. ಸೊ ಹಂಗಾಗಿ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರ. ಅದು ನಾವು ಇದನ್ನ ಮಾಡಿ ಯೋಗ ಮಾಡಿ ಎಕ್ಸಸೈಸ್ ಮಾಡಿನೂ ನಾವು ಇವನ್ ತಲೆನೂ ಕಡಿಮೆ ಮಾಡ್ಕೋಬೋದು. ಬಟ್ ಅದು ಟೈಮ್ ಬೇಕು ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಒಂದು ವೇಟ್ ಲಾಸ್ ಅನ್ನೋದು ಒಂದು ಟಾಪಿಕ್ ಬಗ್ಗೆ, ಅದು ಭಾಳ ದೊಡ್ಡ ಟಾಪಿಕ್ ವೇಟ್ ಲಾಸ್. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡಕತ್ರ ಒಂದು ದಿವಸ ಸಾಲಂಗಿಲ್ಲ ಅಂತ ಮಾತಾಡ್ಕೊಂತಿರ್ಬೋದು. ಹೆಂಗಿರ್ತೈತ್ರಿ ವೇಟ್ ಲಾಸ್ ಅನ್ನೋದು ಒಂದು ಇಂಡಿವಿಜುವಲ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಆಗಿರ್ತೈತಿ. ಈಗ ಸರ್ ನಿಮ್ಗೆ ಎಷ್ಟು ದಿವಸ ನೀವು 13 kg ನಿಮ್ಗೆ ಹೋಯ್ತು? ನಂದು 8 ವರ್ಷ. ಅಂದ್ರೆ ಆನ್ ಆನ್ ಎವರೇಜ್ ನೀವು ಸ್ಲೋ ಮಾಡ್ಕೊಂಡಿದ್ದೀರಿ. ಹೌದಾ? ಸೊ ಗ್ರಾಜುವಲಿ ನೀವು ಕಮ್ಮಿ ಮಾಡ್ಕೊಂಡು ಬಂದಿರಿ. ಈಗ ನಿಮ್ದು ವೇಟ್ ಲಾಸ್ ಆಗೈತೆ ಅಂತ ಹೇಳಿದ್ರಿ. ನಿಮ್ದು ಗ್ರಾಜುವಲಿ ಹೋದ್ರು ಎಕ್ದಮ್ ನೀವು ವೇಟ್ ಲಾಸ್ ಆಗಿದೆ? ಇಲ್ಲ, ಗ್ರಾಜುವಲ್ ಇಲ್ಲ. ಇದು ಗ್ರಾಜುವಲಿ ಆಗಿ ಕಡಿಮೆ ಆಗ್ಕೋತ ಬಂದೆ. ಒಮ್ಮೆ ಮಾಡಲಿಲ್ಲ. ಒಮ್ಮೆ ಕಾನ್ಸೆಪ್ಟ್ ನಮ್ಗೆ ಏನಿತ್ತಂದ್ರೆ ಒಮ್ಮೆ ಮಾಡಿ ಅದೇನ ಇದಕ್ಕೆ ಮಿಸ್ಸಿಂಗ್ ಯಾಕೆ ನಿಲ್ಬೇಕು ಅನ್ನೋದು ಕಾನ್ಸೆಪ್ಟ್ ಯಾರಿಗೂ ಇರಲಿಲ್ಲ. ಹೆಲ್ತ್ ಸರಿ ಮಾಡ್ಕೋಬೇಕು, ಅದ್ರ ಜೊತೆ ಸ್ವಲ್ಪ ಕಾನ್ಸಿಯಸ್ ಇದ್ದೀವಿ ಬ್ಯೂಟಿ ಕಡೆನೂ. ಅದು ಸರಿ ಆಗಬೇಕು, ಬಾಡಿಗೆ ಸೇಫ್ ಕೊಡಬೇಕು, ಹೆಲ್ತ್ ಸರಿ ಆಗಬೇಕು. ಫಸ್ಟ್ ಇದಾಗಿತ್ತು ಹೆಲ್ತ್ ಸರಿ ಆಗಬೇಕು. ಆ ಉದ್ದೇಶಕ್ಕೆ ಬಂದು ಜಾಯ್ನ್ ಆಗಿತ್ತು ಫಸ್ಟಿಗೆ. ಈಗ ರೇವತಿ ನಿಮ್ದು ವೇಟ್ ಲಾಸ್ ಆಗೈತೆ ಅಂತ ಹೇಳಿದ್ವಿ. ನಿಮ್ದು ಏನು ಎಕ್ದಮ್ ಆಗಿಲ್ಲ, ಕ್ರಮೇಣ ಆಗೈತಿ. ಕ್ರಮೇಣ. ಈಗ ನೋಡ್ರಿ ಅವರು ಸ್ಟಾರ್ಟ್ ಮಾಡಿ 2 ವರ್ಷ. ನಿಮ್ದು ವೇರಿಯೇಷನ್ ಆಗಿರ್ಬೋದು. ನನಗೆ 8 kg ಆಗಿದೆ. ಓಕೆ, ಹೆಂಗೆ ನಂದು ವೇಟ್ ಲಾಸ್ ಆಗೈತಿ. ನಾನು ಆಲ್ಮೋಸ್ಟ್ 76 ಏನೋ ಇತ್ತು, 68. ಈ ಕರೆಂಟ್ 67, 68 ಈ ರೇಂಜ್ನಾಗ ನಂದು ಐತಿ. ಸೊ ನಾನು ಎಂದು ಹಿಂಗೆ ಫಾಸ್ಟ್ ವೇಟ್ ಲಾಸ್ 3 ತಿಂಗಳಾಗ ನಂಗೆ ಹಿಂಗೆ ರಿಸಲ್ಟ್ ಅಂತ ನಾನು ಎಂದೂ ಹೇಳಕ್ಕಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಮ್ಗೆ ಹೆಲ್ತ್ ಚಾಲೆಂಜಸ್ ಇರ್ತಾವೆ. ಆ ಹೆಲ್ತ್ ಚಾಲೆಂಜಸ್ ನೋಡ್ಕೊಂಡು ಅದ್ರ ಬಗ್ಗೆ ಕೇರ್ ತೊಗೊಂಡು ನಮ್ದು ಪ್ರಾಪರ್ ನಮ್ದು ಏನು ರೆಗ್ಯುಲರ್ ಊಟ ಇರ್ತದೆ ಅದನ್ನು ಫಾಲೋ ಮಾಡ್ಕೊತ ಎಕ್ಸಸೈಸ್ ಏನು ಮಾಡ್ತೀವಲ್ಲ, ಒಂದು ಹೋಲಿಸ್ಟಿಕ್ ವೇ ಒಳಗೆ ನಿಮ್ದು ಒಂದ್ಸಲ ನಿಮ್ಗೆ ಹೋಗ್ತಂತಂದ್ರೆ ಅದು ಹೊಳ್ಳಿ ಬೌನ್ಸ್ ಬ್ಯಾಕ್ ಆಗಂಗಿಲ್ಲ. ಈಗ ಮಾರ್ಕೆಟ್ನಾಗ ನೋಡ್ತೀವಿ ನಾವು ಭಾಳಷ್ಟು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಸೊ ಯಾವುದೂ ಮಾಡಿದ್ರೆ ಈಗ ನಾವು ಎಷ್ಟು ಮಂದಿ ಇದ್ದೀವಿ, ನನ್ನ ಕ್ಲಾಸ್ನಾಗ ಇನ್ನೂ ಭಾಳ ಜನ ಇದ್ದಾರೆ. ನೆಕ್ಸ್ಟ್ ವಿಡಿಯೋಸ್ನಾಗ ಇನ್ನೂ ಬರ್ತಿರ್ತಾರೆ, ಅವರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ. ಮತ್ತೆ ಯಾರೇನು ಹೇಳ್ಬೇಕಂತೇಳಿ ನೋಡೋರು ವೀಕ್ಷಣೆ ಮಾಡೋರಿಗೆ ಮಾಡ್ಬೇಕಂದವ್ರಿಗೆ ಒಂದು ಹೇಳೋದಂದ್ರೆ, ಪ್ರತಿ ಹೆಣ್ಣು ಮಕ್ಕಳು ಇಡೀ 24 ತಾಸು ಹೆಂಡತಿ ಗಂಡ ಮಕ್ಕಳು ಅತ್ತಿ ಮಾವು ಅಂತ ಕೊಡ್ತೇವೆ. ದಯಮಾಡಿ ಒಂದು ಹೇಳೋದಂದ್ರೆ ನಿಮಗಾಗಿ ಅಂತೇಳಿ 1 ತಾಸು ಕೊಡ್ರಿ. ಅದು ಅದಕ್ಕೆ ಎಕ್ಸಸೈಸಿಗೆ ಕೊಟ್ಟರೆ ಇಡೀ ನಿಮ್ಮ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೋದು, ಎಲ್ಲರಿಗೂ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೋದು. ಅದ್ರ ಸಲುವಾಗಿನ ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಿ. ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡೋದು. ಆಮೇಲೆ ಹುಬ್ಳ್ಯಾಗಿಲ್ಲ ಎಲ್ಲರೂ ನಿಯರ್ ಇದ್ದವ್ರ ನಮ್ಮ ಕ್ಲಾಸಿಗೆ ನಿಯರ್ ಇದ್ದವ್ರ ಬಂದು ಕ್ಲಾಸ್ ಜಾಯಿನ್ ಆಗಲಿ.
ಜಾಯಿನ್ ಆಗಲಿ. ಅಲ್ಲ ಮಾಡೋದನ್ನ ಹಂಗ ಯಾಕಂದ್ರೆ ಮಾಡೋದು ಅಲ್ಲ, ಯಾವುದನ್ನೇ ಆಗಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗೆ ಮಾಡಿ. ತಪ್ಪು ಮಾಡಿ ಇವ್ರು ಹೇಳಿದ್ರು ಇದನ್ನ ಮಾಡಿದ್ವಿ ಅದು ಹಿಂಗಾತು ಅದು ಬೇಡ. ನೀವು ಸ್ವಲ್ಪ ಟ್ರೈನಿಂಗ್ ಇದ್ದವ್ರ ಕಡೆ ಕ್ಲಾಸಿಗೆ ಬರ್ರಿ, ಅದ್ರ ಬಗ್ಗೆ ತಿಳ್ಕೊರಿ. ಆಮೇಲೆ ಬೇಕಾದ್ರೆ ನಿಮ್ದೇ ಆದಂಥ ವೇ ಒಳಗೆ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಡೀತೈತಿ. ಆದರೆ ಏನೇನೋ ಮಾಡ್ಕೊಂಡು ಕೈ ಒಂದು ಮುಟ್ಕೊಂಡು ಕಾಲನ್ನು ಮುಟ್ಕೊಂಡು ಅನ್ಕೋಬೇಡ. ಮತ್ತೆ ಬೇಸಿಕ್ ನಾಲೆಜ್ ಸ್ವಲ್ಪ ಬೇಕಾಗ್ತೈತಿ. ಆಮೇಲೆ ಹಿಂಗ ಅನಾಟಮಿ ಅಂತ ಬರ್ತೈತಿ ನಮ್ಮ ಫಿಸಿಕಲ್ ಇದ್ರನಾಗ ತಲೆ ಇಲ್ಲೈತಿ ನಮ್ಗೆಲ್ಲ ಗೊತ್ತೈತಿ. ಬಟ್ ಯಾವ್ದು ಎಕ್ಸರ್ಸೈಸ್ ಮಾಡಿದ್ರೆ ಏನಾಗ್ತೈತಿ ಅನ್ನೋ ಬೇಸಿಕ್ ನಾಲೆಜ್ ಅದು ಬೇಕು. ಡೈಲಿ ರೂಟೀನ್ ಹೆಂಗಾಗ್ಬಿಟ್ಟಿರ್ತಂದ್ರ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ನಮ್ಮ ಇಡೀ ದಿವಸದೊಳಗೆ ಬಂದು ಏನೋ ಲೈಫ್ ಇಂಪಾರ್ಟೆಂಟ್ ಲೇಜಿನೆಸ್ ಆಗ್ತದೆ. ಆಕ್ಟಿವ್ ಇರ್ತೀವಿ, ಇಲ್ಲಿ ಬಂದ್ರೆ ಮಾತ್ರ ಆಕ್ಟಿವ್ ಇರ್ತೀವಿ. ಆಮೇಲೆ ನಂದು ಕಾಲ್ ಭಾಳ ಸೌಂಡ್ ಆಗ್ತೈತಿ, ಸ್ಟೆಪ್ಸ್ ಹತ್ತಿಲ್ಲ ಚಟ್ ಚಟ್ ಸೌಂಡ್. ಈಗ ಅದು ಏನಿಲ್ಲ. ಆಮೇಲೆ ಕೆಲಸನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊತೀವಿ ಇಲ್ಲಿ ಬಂದ್ರೆ. ಮನ್ಯಾಗ ಇದ್ರು ಸೋಮಾರಿತನ ಬರ್ತದೆ ಅಷ್ಟೇ. ಅದು ಮಾತ್ರ ನಿಮ್ಗೆ ಅಷ್ಟಲ್ಲ, ನನಗೆ ಯಾವತ್ತರ ನಾನು ಸುಟ್ಟಿ ಕೊಟ್ಟಾಗ ಯಾಕರ ಸುಟ್ಟಿ ಕೊಟ್ಟೆ ಅಳಿಸ್ಬಿಡ್ತೀನಿ ನನಗೆ. ಏನೋ ಎಮರ್ಜೆನ್ಸಿ ಕೊಡ್ತೀನಿ, ಅದು ಅಡಾಪ್ಟ್ ಆಗ್ಬಿಟ್ಟಿರ್ತೀವಿ. ಆ ಟೈಮಿಗೆ ಆ ಟೈಮ್ ಆತು ಒಂದು 11 ಗಂಟೆ ಆತಂದ್ರೆ ಕ್ಲಾಸ್ ನಾವೆಲ್ಲ ಬೇರೆ ಕಡೆ ಇದ್ರು ಕ್ಲಾಸ್ ಇರೋ ಟೈಮ್ ಆತಂದ್ರೆ ಕ್ಲಾಸ್ ಆಗಿರ್ತಿದ್ವಲ್ಲ ನಾವು ಹೋಗೋದಲ್ಲ. ಇವತ್ತು ಏನ್ ಮಾಡಿಸ್ತಾರೋ ಏನು ಅಂತ. ಆಮೇಲೆ ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಟ್ಟೇವಿ ಇಲ್ಲೆಲ್ಲ. ಒಂದು 10 ನಿಮಿಷ ಕೂಡ್ತೇವೆ. ನಮ್ದು ಲಾಸ್ಟ್ ಕ್ಲಾಸ್ ಈಗ 10:30 to 11:30. ಆಮೇಲೆ ಕುತ್ಕೊಂಡು ಸ್ವಲ್ಪ ನಮ್ದು ಅನುಭವಗಳನ್ನೆಲ್ಲರೂ ಹಂಚ್ಕೊತೀವಿ. ಏನೋ ಒಂದು ಸ್ವಲ್ಪ ಏನೋ nice ಆಗಿ ನಗದೆಲ್ಲ ನಾವು ಕರೆಕ್ಟ್ smiling face ಎಲ್ಲ. ನಾವು ಬರೇ ಬಾಡಿಗೆ ಅಷ್ಟೇ ಎಕ್ಸರ್ಸೈಸ್ ಮಾಡಿಲ್ಲ, ಬೇಸಿಕ್ ಎಕ್ಸರ್ಸೈಸ್ ಮಾಡ್ತೀವಿ. ಬಹಳಷ್ಟು ನಗ್ತ ಅಂತಾರೆ, ಸ್ಮೈಲ್ ಮಾಡೋದ್ರಿಂದ ನಿಮ್ಗೆ ಎಕ್ಸರ್ಸೈಸ್ ಆಗ್ತೈತೆ ಅಂತ ಹೇಳಿ. ಸೊ ಬಹಳಷ್ಟು ನಗ್ತೀವಿ. ಸೊ ಲಾಸ್ಟ್ ಒಂದು ಎಕ್ಸರ್ಸೈಸ್ ಮಾಡಿದ್ರೆ ಓಕೆ 3 ಸಲ ಅನ್ಬೇಕು. ಫಸ್ಟ್ ಹಾ 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 3 ಸಲ ಕೈ ಜೊತೆಗೆ. ಓಕೆ ಸ್ಟಾರ್ಟ್ 3 2 1. ನೋಡ್ರಿ, ನಾವೆಲ್ಲರೂ ಇಷ್ಟು ಖುಷಿಯಿಂದ ಇರ್ತೀವಿ. ಹುಬ್ಳಿ ಜನಕ್ಕೆ ಹೇಳೋದಂದ್ರೆ ಎಲ್ಲರೂ ಬರ್ಬೇಕ. ನಿಮ್ಗೂ ಖುಷಿ ಬೇಕಾತಂದ್ರೆ, ಹೆಲ್ತ್ ಬೇಕಾತಂದ್ರೆ ಬಂದು ಶ್ವೇತಾ ಕ್ಲಾಸ್ ಜಾಯಿನ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ವಿಡಿಯೋ ಲೈಕ್ ಮಾಡ್ರಿ, ವ್ಯೂಸ್ ಮಾಡ್ರಿ, Share ಮಾಡಿ. ಓಕೆ ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ. ನಮಸ್ಕಾರ. ಜೈ ಸಿದ್ದಾರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.